ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನಲ್ಲಿ 5 ಮಂತ್ರಿಗಳು ಮಾತ್ರ ಮಾತಾಡ್ತಾರೆ. ಉಳಿದವ್ರ ಬಾಯಿಗೆ ಬೀಗ ಹಾಕೋತಾರೆ. ಅವ್ರಿಗೆ ಮಾತಾಡಕ್ಕೆ ಹಚ್ಬೇಕಿರಲ್ಲ. ಶಿಶಿಂದ ಬರ್ತಾನೆ ರೀ ಸುರ್ಜೇವಾಲ, ಏನೇನು ನೀವು ಮಾಡಿದಿರಿ ಅಭಿವೃದ್ಧಿ ಅಂತ ಕೇಳ್ತಾನೆ. ಕಾಗದನಾಗ ತೊಗೊಂಡು ಹೋಗ್ತಾನೆ. ಅದೇನು ಟಪಾಲ ಏನು ಪರೀಕ್ಷೆಗೆ ತೊಗೊಳ್ಳೋ ನಾನು. ಕರ್ನಾಟಕ ರಾಜ್ಯದಲ್ಲಿ 34-33 ಮಂತ್ರಿಗಳಿದ್ದರು. ಇವರು ಎಷ್ಟು ಭಾರತೀಯ ಜನತಾ ಪಕ್ಷದವರು ಆರೋಪಗಳನ್ನು ಮಾಡಿದರು ಸಹಿತ ಕಿಮಕ್ ಅನ್ನೋದಿಲ್ಲ. ಅಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಮ್ಮದು. ಇಲ್ಲಿ 5ರಿಂದ 6 ಮಂತ್ರಿಗಳು ಮಾತ್ರ ಮಾತಾಡ್ತಾರೆ, ಎದುರು ಹಾಕೋತಾರ, ಟ್ರೋಲ್ ಮಾಡ್ತಾರೆ, ಅವ್ರ ಹೆಸರಲ್ಲೇ ವಿವಾದಾಸ್ಪದ ಆಗ್ತಾರ, ವಿವಾದಾತ್ಮಕ ಅಂತ ಹೇಳ್ತಾರೆ. ಆದರೆ 6 ಮಂತ್ರಿಗಳು ಮಾತ್ರ ಸಿದ್ದರಾಮಯ್ಯಗೆ ಶಕ್ತಿ ತುಂಬಿದಾರ. ಸಿದ್ದರಾಮಯ್ಯ ಮಾತಾಡ್ಬೇಕಾದ್ರೆ ತಾಸಿಗೊಂದು ಮಾತಾಡ್ತಾರೆ. ಆದರೆ ಇವರು ಅರಳು ಹೊಡೆದಂಗೆ ಮಾತಾಡ್ತಾರೆ, ಕರೆಕ್ಟ್ ಮಾತಾಡ್ತಾರೆ, ಸಮರ್ಪಕವಾಗಿ ಮಾತಾಡ್ತಾರೆ, ನಿಜಾಂಶ ಹೇಳ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ, ಕ್ರಿಯೆಗೆ ತಕ್ಕ ಉತ್ತರ ಕೊಡ್ತಾರ. ಆ 5-6 ಮಂತ್ರಿಗಳು ಯಾರು? ಮೊಟ್ಟ ಮೊದಲನೇ ಸಾಲಿನಲ್ಲಿ ಬರ್ತಾನ ಅವನೇ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್, 2ನೇ ಸಾಲಿನಲ್ಲಿ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ, 3ನೇ ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನ್, 4ನೇ ಮಂತ್ರಿ ಪ್ರಿಯಾಂಕಾ ಖರ್ಗೆ, 5ನೇ ಲಕ್ಷ್ಮೀ ಹೆಬ್ಬಾಳ್ಕರ್. ಇನ್ನು ಕಲ್ಯಾಣ ಕರ್ನಾಟಕದಿಂದ ಗುಡುಗುವ ಶಿವ ಅಂತ ನಾವು ಹೆಸರಿಟ್ಟಿವಿ, ಈಶ್ವರ್ ಖಂಡ್ರೆ ಅರಣ್ಯ ಮಂತ್ರಿ. ಈ 5 ಮಂತ್ರಿಗಳು ಹೆಂಗೆ ಮಾತಾಡ್ತಾರೆ? ಉಳಿದವ್ರು 15-20 ಮಂತ್ರಿಗಳು ಮಾತಾಡಬೇಕು. ಅವರ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕು, ಅವರ ಕೇಳಿದ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಕೊಡಬೇಕು. ಈಗ ಶಿವರಾಜ್ ತಂಗಡಿಗೆ ಸ್ವಲ್ಪ ಮಾತಾಡತ್ತಾರ, ಆದರೂ ಇನ್ನೂ ಅಖಾಡ ಕೇಳ್ದ ಮಾತಾಡ್ಬೇಕು ಶಿವರಾಜ್ ತಂಗಡಿಗೆ ಅವರೇ. ಆರೋಪಗಳ ಭಾಳ ಹೊರಸಾಕತ್ತಾರ. ನೀವು ಆರೋಪ ಮುಕ್ತ ಆಗ್ಬೇಕಾರ ಅವರಿಗೆ ತಕ್ಕ ಉತ್ತರ ಕೊಡಬೇಕು. ಅದು ನೀವು ಶಕ್ತಿ ತಯಾರು ಮಾಡ್ಕೋಬೇಕು. ಮುಂದಿನ 28ರ ಭವಿಷ್ಯದಲ್ಲಿ ಈ ಖಡಕ್ ಜವಾರಿ ಕಾಕ ನಿಮಗೆ ನೆನಪಾಗ್ತಾನೆ, ಕರೆಕ್ಟ್ ಹೇಳಿದ್ದ ಅಂಥೇಳಿ. ಹಾಗಾದರೆ ಈ 6 ಮಂತ್ರಿಗಳು ಕರ್ನಾಟಕ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಬಿಗ್ ಟಾನಿಕ್. ಇದು ತಿರುಗುವ ಚಕ್ಕಿ, ಹಂಗೆ ತಿರ್ಕೋತಾ ಇರ್ತೈತಿ. ಮತ್ತೆ 28ರಲ್ಲಿ ಬಾವುಟ ಹಾರಿಸೋ ಸಲುವಾಗಿ 5-6 ಮಂತ್ರಿಗಳು ಮಾತ್ರ ಸಾಕ್ಷಿ ಆಗ್ತಾರ ಅನ್ನೋದೇ ಖಡಕ್ ಜವಾರಿ ಕಾಕನ ಸಂದೇಶ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ. ನಮಸ್ಕಾರ.